ಒಂದು ವಾರದೊಳಗೆ ಇಸ್ಲಾಮಿಕ್ ದೇಶದಲ್ಲಿ 2 ಹಿಂದೂ ವ್ಯಕ್ತಿಗಳ ಕೊಲೆ. ಬಾಂಗ್ಲಾದಲ್ಲಿ ಚಹಾ ತೋಟದ ಕೆಲಸಗಾರನ ಕೈಕಾಲುಗಳನ್ನು ಕಟ್ಟಿ ಹಾಕಿ ಹತ್ಯೆ. ಬಾಂಗ್ಲಾದೇಶದಲ್ಲಿ ಕಳೆದ 45 ದಿನಗಳಲ್ಲಿ ಕನಿಷ್ಠ 15 ಅಲ್ಪಸಂಖ್ಯಾತ ಹಿಂದೂಗಳ ಹತ್ಯೆ. ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾತ್ಮಕ ದಾಳಿ ಪ್ರಕರಣಗಳು ಕೊನೆಗೊಳ್ಳುವಂತಹ ಲಕ್ಷಣಗಳೇ ಕಾಣುತ್ತಿಲ್ಲ. ಮತ್ತೊಂದು ದುರಂತ ಘಟನೆಯಲ್ಲಿ ಇತ್ತೀಚೆಗೆ ಈಶಾನ್ಯ ಬಾಂಗ್ಲಾದೇಶದ ಮೌಲ್ವಿ ಬಜಾರ್ ಪ್ರದೇಶದಲ್ಲಿ ಚಹಾ ತೋಟವೊಂದರಲ್ಲಿ ಕೆಲಸ ಮಾಡುತ್ತಿದ್ದ 28 ವರ್ಷದ ಹಿಂದೂ ವ್ಯಕ್ತಿಯೊಬ್ಬನ ಮೃತದೇಹವು ಕೈಕಾಲುಗಳನ್ನು ಹಗ್ಗಗಳಿಂದ ಕಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದು ಕಂಡುಬಂದಿದೆ ಎಂದು ವರದಿಗಳಾಗಿವೆ. ವರದಿಗಳ ಪ್ರಕಾರ ಢಾಕಾದ ಈಶಾನ್ಯಕ್ಕೆ 200 ಕಿಲೋಮೀಟರ್ ದೂರದಲ್ಲಿರುವ ಚಹಾ ತೋಟದಲ್ಲಿ ರತನ್ ಶಿವಕರ್ ಎಂಬುವರ ರಕ್ತಸಿಕ್ತ ಮೃತದೇಹವು ಪತ್ತೆಯಾಗಿದೆ. ಸುಮಾರು ಬೆಳಗ್ಗೆ 10 ಗಂಟೆ ವೇಳೆಗೆ ಮೃತದೇಹವನ್ನು ಕಂಡ ಸ್ಥಳೀಯರು ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಕಮಲ್ಗಂಜ್ ಪೊಲೀಸ್ ಠಾಣಾಧಿಕಾರಿ ಅಬ್ದುಲ್ ಅವಲ್ ದೃಢಪಡಿಸಿದಂತೆ ರತನ್ ಶಿವಕರ್ ಇಸ್ಲಾಂಪುರ ಒಕ್ಕೂಟದ ವ್ಯಾಪ್ತಿಯ ಚಂಪಾರನ್ ಟೀ ಗಾರ್ಡನ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಮೃತದೇಹದಲ್ಲಿ ಗೋಚರ ಗಾಯದ ಗುರುತುಗಳಿದ್ದವು ಎಂದು ತಿಳಿಸಿದ್ದಾರೆ. ರತನ್ ಅವರ ಹಿರಿಯ ಸಹೋದರ ಲಕ್ಷ್ಮಣ್ ಕರ್ ಪ್ರತಿಕ್ರಿಯಿಸಿ, ಕುಟುಂಬವು ರತನ್ ಅವರನ್ನ ಹುಡುಕುತ್ತಿತ್ತು. ಬುಧವಾರ ಬೆಳಿಗ್ಗೆ ತೋಟದಲ್ಲಿ ಶವವೊಂದು ಸಿಕ್ಕಿದೆ ಎಂದು ನಮಗೆ ಮಾಹಿತಿ ನೀಡಲಾಯಿತು. ನಾವು ಅಲ್ಲಿಗೆ ಹೋಗಿ ಅದು ರತನ್ ಅವರ ಮೃತದೇಹ ಎಂದು ಗುರುತಿಸಿದೆವು. ಅವರನ್ನ ಏಕೆ ಕೊಲ್ಲಲಾಯಿತು ಎಂದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಮೌಲ್ವಿ ಬಜಾರ್ ಸದರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ವರದಿಗಳ ಪ್ರಕಾರ ಸೋಮವಾರ ಅಂದರೆ ಫೆಬ್ರವರಿ 9ರಿಂದ ಇಸ್ಲಾಮಿಕ್ ದೇಶದಲ್ಲಿ ಹಿಂದೂ ವ್ಯಕ್ತಿಯ 2ನೇ ಹತ್ಯೆ ಇದಾಗಿದೆ. ಕೆಲವೇ ದಿನಗಳ ಹಿಂದೆ ಮೈಮೇನಿಂಗ್ಸ್ನಲ್ಲಿ ಅಕ್ಕಿ ವ್ಯಾಪಾರಿಯನ್ನ ಕ್ರೂರವಾಗಿ ಕೊಚ್ಚಿ ಕೊಲ್ಲಲಾಯಿತು. ಬಾಂಗ್ಲಾದೇಶದಲ್ಲಿ ಕಳೆದ 45 ದಿನಗಳಲ್ಲಿ ಕನಿಷ್ಠ 15 ಹಿಂದೂಗಳ ಹತ್ಯೆಗಳು ನಡೆದಿವೆ ಎಂದು ದಕ್ಷಿಣ ಏಷ್ಯಾ ಧಾರ್ಮಿಕ ನಂಬಿಕೆಯ ಸ್ವಾತಂತ್ರ್ಯ ವೇದಿಕೆಯ ಹೇಳಿಕೆ ತಿಳಿಸಿದೆ.